ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ದೀಪಕ್ ಚುಂಚುರಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾರ್ಯಕರ್ತ ಸಭೆಯು ಶನಿವಾರ 4/10/2025 ಅನೀಶ್ ಸೌಹಾರ್ದ ಸೊಸೈಟಿಯಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ಆನಂದ್ ಮೋಶನ್ನವರ್ ಸ್ವಾಗತ ಕೋರಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ ದೀಪಕ್ ಚುಂಚುರಿಯವರು ಮಾತನಾಡಿ, ಸಾಮಾನ್ಯ ಕಾರ್ಯಕರ್ತರು ಬಲಿಷ್ಠವಾದರೆ ಪಕ್ಷವು ಬಲಿಷ್ಠವಾಗುವುದು. ಆದ್ದರಿಂದ ನಾನು ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಸಹಾಯ ಮಾಡುತ್ತೇನೆ ಎಂದರು. ನಂತರ ನಾಗರಾಜ್ ಗುರಿಕಾರ್ ಮಾತನಾಡಿ, ವಾರ್ಡ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತವೆ. ಸಂಬಂಧಿಸಿದ ಆಯಾ ಕಾರ್ಪೊರೇಟರ್ಗಳಿಗೆ ತಿಳಿಸಿದರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಇಲ್ಲವಾದಲ್ಲಿ ಹಿರಿಯ ಮುಖಂಡರಾದ ದೀಪಕ್ ಚುಂಚುರಿಯವರಿಗೆ ತಿಳಿಸಿದರೆ ಸಮಸ್ಯೆ ಬಗೆಹರಿಯುವುದು ಎಂದರು. ಸಭೆಯಲ್ಲಿ ಮಹಿಳಾ ಕಾರ್ಪೊರೇಟರ್ ಕವಿತಾ ಕಬ್ಬೇರ್, ಮಿಶ್ರಿಕೋಟೆ ಹಾಗೂ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳಾದ ಲಕ್ಷ್ಮೀ ಗುತ್ತೆ, ತ್ರಿಶೂಲ ಅಲೆಬಸಪ್ಪನವರ್, ಸಂಗು ಮಂಜು ಪೂಜಾರ್, ಕುಸುಮಾ ಜೈನ್ ಹಾಗೂ ಎಲ್ಲ ಮಹಿಳಾ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೀರಣ್ಣ ಶೆಟ್ಟರ್, ಮುತ್ತು ಕೋಟೂರ್, ಮೆಹಬೂಬಪ್ಪ ಶಿರ್ಕೆ, ಭೀಮಪ್ಪ ಹೊನಕೇರಿ, ಮಹಬೂಬ್ ಪಠಾಣ್ ಹಾಗೂ ಅನೀಶ್ ಸೊಸೈಟಿಯ ಸಿಬ್ಬಂದಿ ವರ್ಗದವರಾದ ಕೃಷ್ಣಾಜಿ, ರಾಮಚಂದ್ರ ಹವಾಲ್ದಾರ್, ಸರೋಜಾ ಹಾವನೂರ್ ಇದ್ದರು. ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಪಕ್ಷದ ಎಲ್ಲ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ನಾವು ಆಗಮಿಸಬೇಕಾಗಿ ಮೊದಲಾಗಿ ತಮ್ಮೆಲ್ಲ ಇದು ಅದೇ ರೀತಿ ತಮ್ಮೆಲ್ಲರಿಗೆ ಸ್ವಾಗತ ಕೊಡ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸನ್ಮಾನ್ಯ ದೀಪಕ್ ಚುಂಚುರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಗುರಿಕಾರರು ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಹೋದರಿಯಾದಂಥ ಮಹಾನಗರ ಪಾಲಿಕೆ ಸಮಿತಿಯಾದಂಥ ಸಮಿತಿ ಸಭ್ಯರವರ ಕವಿತಾ ಕಬ್ಬರು ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಮಿಶ್ರಿಕೋಟಿ ಮೇಡಮ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ಬಂದಂಥ ಎಲ್ಲ ಮಹಿಳಾ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಮತ್ತೊಂದು ಸ್ವಾಗತ ಮಾಡ್ತಾ, ಪ್ರಥಮವಾಗಿ ಇದರಿಂದ ತಮ್ಮ ವಿಷಯವನ್ನು ಮಾಡಬೇಕಾದ್ರೆ ನಾನು ಮತ್ತೊಂದು ತಮ್ಮಲ್ಲಿ ಕೇಳ್ತಾ ಮುಂದಿನ ಕಾರ್ಯಕ್ರಮ ನಡೆಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ತಮ್ಮಿಂದ ಏನು ಹೆಸರು ಪರಿಚಯ ಮಾಡ್ಕೊಂಡು ಯಾವ ವಾರ್ಡು, ಯಾವ ಓಣಿ, ಅಲ್ಲಿ ತಾವು ಏನು ವಿಜಯ ಮಟ್ಟದಲ್ಲಿ ನಡೀತೈತಿ, ಬಟ್ ಯಾವ ವಾರ್ಡು ಯಾವ ಅದಷ್ಟೇ ಕಾಂಗ್ರೆಸ್ ಪಾರ್ಟಿ ನನ್ನ ಹೆಸರು ಕುಸುಮಾ ಜೈನ. ಅವ್ರಿಗೆ 13 ನಂಬರ್ ವಾರ್ಡ್ನಾಗ ಇರ್ತೀನಿ. ನಮ್ಮ ವಾರ್ಡ್ ನಂಬರ್ 13 ನಂಬರ್ ಶ್ರೀನಗರ. ನಾವಿರೋದು ನವನಗರ. ಆರ್ಗನೈಸೇಷನ್ ಹೆಂಗ್ ಮಾಡ್ತೀರಿ ಅದ್ರ ಮೇಲೆ ಬೋರ್ಡ್ ಬೋರ್ಡ್ ಅಂತ ಹೇಳಿದ್ರೆ ಅದು ಮಾಡ್ತೀರಿ ನೀವು ಯಾರು ಬೇಕಾದವ್ರು ನನಗೆ ಫೋನ್ ಮಾಡ್ರಿ, ಏನಾರ ಕಟ್ಟಿದ್ರು ಹೇಳ್ರಿ, ನನ್ನ ಕಡೆ ಏನು ಸಹಾಯ ಆಗ್ತೈತೆ ಅಷ್ಟು ನಾನು ಸಹಾಯ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿಮ್ಗೆ 74ನೇ ಇದ್ರಾಗ ಯಾರೂ ಸಿಗುದು ನಿಮ್ಗೆ ನನ್ನಂಥವ್ರು. ನನ್ನಕ್ಕಿಂತ ಬೆಟರ್ ಸಿಕ್ಕರು ನೀವು ಹೇಳ್ರಿ, ನನಗಿಂತ ಬೆಟರ್ ಸಿಕ್ಕರೆ ಅವ್ನು ಚೂಸ್ ಮಾಡ್ಬೋದು. ಸದ್ಯ ಒಂದು ಮಟ್ಟಿಗೆ ನಾನಾ ಬೆಟರ್ ಕ್ಯಾಂಡಿಡೇಟ್ ನಿಮಗೆಲ್ಲ, ಒಬ್ಬ ಅಣ್ಣನಾಗಿ ಅಥವಾ ಒಂದು ತಮ್ಮನಾಗಿ, ಒಬ್ಬ ಹಿರಿಯ ಯಜಮಾನಾಗಿ ಅಥವಾ ನಿಮ್ಮ ಕಟ್ಟದ ಕಾಲಕ್ಕೆ ಬರುವಂಥ ವ್ಯಕ್ತಿಯಾಗಿ ನಾನು ನಿಮ್ಮ ಜೊತೆ ಇರ್ತೇನೆ. ನೀವು ಯಾರು ಇರ್ತೀರಿ ನನ್ನ ಜೊತೆ ಇರಿ. ನನ್ನ ಜೊತೆ ಇದ್ದವ್ರಿಗೆಲ್ಲ ನಾನು ಬೆಳೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮಾತಾಡಿದ್ದಕ್ಕೆ ಭಾಳ ಚಂದ ಮಾತಾಡಿದ್ರು. ಆಮೇಲೆ ಹುಬ್ಬಳ್ಳಿ ರೆಡಿ
ವೇದಿಕೆ ಬಿದ್ದಂತೆ ಅವರಿವರೇನಿದೆ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಎಲ್ಲ ಹಿರಿಯರೇ, ಮೀಟಿಂಗ್ ಉದ್ದೇಶ ಹೆಣ್ಮಕ್ಳಿಗೆ ಏನು ಮಾಡ್ತಾ ಇದ್ರೆ ಅಂದರೆ ಕಾಂಗ್ರೆಸ್ ಅಂದ್ರೆ ನೀವು ಅಷ್ಟೇ ಓಟ್ ಹಾಕೋದಲ್ಲ. ಈಗ ಭಾಳ ಜನ ಹೇಳಿದ್ರಿ ಸಂಘಟನೆ ಹೆಂಗೆ ಅನ್ನೋದ್ರ ಬಗ್ಗೆ. ನೀವು ಹಾಕೋದು ನಿಮ್ಮ ಓಣಿ, ನಿಮ್ಮ ಕುಟುಂಬ. ಇನ್ನೊಬ್ರು ಹೇಳಿದ್ರು ಓಣಿಗಳ ಸಮಸ್ಯೆಗಳು ಏನೇ ಇದ್ರೆ ನೀರು ಬರ್ತಿರ್ಬೋದು, ಗಟರ ಸಮಸ್ಯೆ ಇರ್ಬೋದು, ಓಣಿಗಳು ಯಾವುದೇ ಸಮಸ್ಯೆ ಇದ್ರೆ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರೆ ಅವ್ರಿಗೆ ಹೇಳ್ರಿ. ಕಾಂಗ್ರೆಸ್ ಕಾರ್ಪೊರೇಟರ್ ಇಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಯಾರು ಕೊಟ್ಟಿರ್ತಾರ ಅವ್ರಿಗೆ ಹೇಳ್ರಿ. ಅವ್ರಿಗೆ ಕೇಳಲಿಕ್ಕಂದ್ರೆ ದೀಪಕ್ ಸರ್ಗೆ ಅಥವಾ ಮಹಾನಗರ ಪಾಲಿಕೆಯಿಂದ ಯಾವುದೇ ಕೆಲಸ ಇರ್ಬೋದು, ತಹಶೀಲ್ದಾರ್ ಆಫೀಸಿಂದ ಯಾವುದೇ ಕೆಲಸ ಇರ್ಬೋದು, ಜಿಲ್ಲಾಧಿಕಾರಿ ಆಫೀಸಿಂದ ಕೆಲಸ ಇರ್ಬೋದು, ಇವೆಲ್ಲ ದೀಪಕ್ ಸರ್ಗೆ ಹೇಳಿದ್ರೆ ಎಲ್ಲ ಕೆಲಸವನ್ನು ಮಾಡಿ ಕೊಡ್ತಾರೆ. ರಾಜಕಾರಣ ಮತ್ತು ಸಮಾಜ ಸೇವೆ ಮಾಡ್ಕೊಂಡಿದ್ರೆ ಒಂದಿಲ್ಲ ಒಂದು ದಿವಸ ನಿಮಗೆ ಒಳ್ಳೇದಾಗೈತಿ. ಉದಾಹರಣೆ ಇವತ್ತ ಆನಂದ ಅಕ್ಕವ್ರು ಬಂದಾರ, ಅವ್ರು ಬಿಜೆಪಿಗಿಂತ ಇದು ಕಾಂಗ್ರೆಸ್ಗೆ ಬಂದರು. ಅವ್ರು ಒಳ್ಳೆ ಕಾರ್ಯ ಗುರುತಿ ಶೇಖರ್ ಜಿಲ್ಲಾ ಉಪಾಧ್ಯಕ್ಷರು. ಇನ್ನೊಬ್ಬರು ಆಶ್ರಯ ಸಮಿತಿ ಸದಸ್ಯ ಮಾಡಿದ್ರು ದೀಪಕ್ ಸರ್. ನಿಮ್ಮ ಒಳ್ಳೆ ಭಾವನೆ, ಒಳ್ಳೆ ಕೆಲಸ, ತಾಳ್ಮೆ, ಸಹಕಾರ ಬೇಕು. ಒಬ್ರಿಗೊಬ್ರು ನನ್ಗಿಂತ ಅವ್ರ ಮೇಲೆ ಅವ್ರಿಗೆ ನಾ ಕಾಣ, ನಿಮ್ಗೆ ನ್ಯಾಯ ಮಾಡಿ. ಎಲ್ಲ ಹೆಣ್ಮಕ್ಳು ಒಂದೇ. ಮುಂದೆ 74ನೇ ಮತಕ್ಷೇತ್ರದೊಳಗೆ ಮಹಾನಗರ ಪಾಲಿಕೆ ಕಾರ್ಪೊರೇಟ್ ಟಿಕೆಟ್ ಕೊಡುವಂತ ಅಧಿಕಾರ ದೀಪಕ್ ಸರ್ ಬರ್ತೈತಿ. ಈಗ ಯಾರು ಚಲೋ ಕೆಲಸ ಮಾಡ್ತೀರಿ ಅವರಿವರೆಗೂ ಎಲ್ಲರಿಗೂ ಒಳ್ಳೆ